ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾಶ ಮಾಡಿರುವಂಥದ್ದು. ಹಾಗಾಗಿ ಇಡೀ ಕುಟುಂಬದ ಕಣ್ಣೀರು ಅದು ಎಲ್ಲ ಗ್ರಾಮದವರ ಮನಸ್ಸನ್ನ ತಟ್ಟಿರುವಂಥದ್ದು. ಹೀಗೆ 3 ಮಂದಿಯ ಅಂತ್ಯ ಸಂಸ್ಕಾರ ಕ್ರಿಯೆ ದುರ್ಘಟನೆದಂತ ಸ್ಥಳದ ನಾನು ನಿಮ್ಮ ಸುಜನ್ ಗೌಡ ಮಾತಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂದರೆ, ಇವತ್ತು ನಾವು ಬೆಂಗಳೂರಿಗೆ ಬಂದಿರೋದ್ರಿಂದ ಬನಶಂಕರಿ ಟೆಂಪಲ್ ಮತ್ತು ಬಂಡೆ ಮಕ್ಕಳಮ್ಮ ಟೆಂಪಲ್ಗೆ ಹೋಗೋಣ ಅಂತ ಹೊರಟಾದ್ಮೇಲೆ ನಮ್ಮ ತಾತ ಅವರ ಮನೆಯಿಂದ ಬನಶಂಕರಿ ಟೆಂಪಲ್ 800 ಮೀಟ್ರ್ ಇರೋದ್ರಿಂದ ಬನಶಂಕರಿ ಟೆಂಪಲ್ಗೆ ನಡ್ಕೊಂಡೇ ಹೋದೋ. ಅಂತೂ ಬನಶಂಕರಿ ಟೆಂಪಲ್ ತಲುಪಾಯಿತು. ಆದರೂ ಅಲ್ಲಿ ಒಂದು ಬೇಜಾರಾಯಿತು. ಏನಂದರೆ ದೇವಸ್ಥಾನ ಕ್ಲೋಸ್ ಆಗಿತ್ತು ಹೋದರೂ ಕೂಡ. ಮತ್ತು ಪಕ್ಕದಲ್ಲೇ ಕಾಣಿಸೋ ನವಗ್ರಹ ಟೆಂಪಲ್ಗಳನ್ನ ನೋಡಿಕೊಂಡು ಅಲ್ಲೇ 1-2 ವೀಡಿಯೋಸ್ನ ಮಾಡಿಕೊಂಡು ದಾಸೋಹದಲ್ಲಿ ಊಟ ಕೊಡ್ತಾಯಿದ್ರು. ಪ್ರಸಾದ ಎಲ್ಲ ತಿಂದು ಊಟ ಮಾಡಿಕೊಂಡು ಮನೆ ಕಡೆ ಹೊರಡಲಿಲ್ಲ. ಬಂಡೆ ಮಕ್ಕಳಮ್ಮ ಟೆಂಪಲ್ಗೆ ಹೋಗೋಕ್ಕೆ ಕ್ಯಾಬ್ ಬುಕ್ ಮಾಡ್ದೋ. ಕ್ಯಾಬ್ ಬರೋ ಗಂಟ ಕಾದು ಅಂತೂ ಆಟೋನೂ ಬಂತು. ನಾನು ನಮ್ಮ ತಾತ ಅಜ್ಜಿ ಎಲ್ಲ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟೋ. ಬೆಂಗಳೂರಲ್ಲಿ ಅಷ್ಟು ಟ್ರಾಫಿಕಲ್ಲಿ ಹೋಗಿದ್ದೆ ಹೆಚ್ಚು ಅಂತ ಹೇಳ್ಬೋದು. ಅಂತೂ ಬಂಡೆ ಮಕ್ಕಳಮ್ಮ ಟೆಂಪಲ್ ಸಿಕ್ತು. ಎಂಟ್ರೆನ್ಸಲ್ಲಿ ತುಂಬ ಸಖತ್ತಾಗಿ ಕಾಣಿಸ್ತಾಯಿತ್ತು ದೇವಸ್ಥಾನ. ಮತ್ತು ಒಳಗಡೆ ಹೋದೋ. ಮೊದಲು ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಕಿಂಡಿಲಿ ದೇವ್ರು ಕಾಣಿಸ್ತದೆ ಅಂತ ಹೇಳಿದರು. ಆದ್ದರಿಂದ ನೋಡೋಣ ಅಂತ ಹೋಗಿ ವಿಡಿಯೋ ಮಾಡಿದೆ. ದೇವ್ರು ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ. ಮತ್ತು ಒಳಗಡೆ ಎಲ್ಲ ದರ್ಶನ ಮುಗಿಸ್ಕೊಂಡು ಮತ್ತು ಹೊರಗಡೆ ಬಂದು ಸುತ್ತಮುತ್ತ ಎಲ್ಲ ನೋಡಿಕೊಂಡು ದೇವ್ರುಗಳನ್ನ ಹೊರಗಡೆ ಬಂದು ಬಸ್ ಸ್ಟಾಪ್ಗೆ ಹೊರಟು. ಶ್ರೀನಗರ ಬಸ್ ಸ್ಟ್ಯಾಂಡ್ಗೆ ಹೊರಟು ಬಸ್ ಹತ್ತು ಬನಶಂಕರಿಗೆ ಟಿಕೆಟ್ ತೊಗೊಂಡು ನಾನು ತಾತ ಅಜ್ಜಿ ಎಲ್ಲ ಅಂತೂ ಬನಶಂಕರಿ ಬಸ್ ಸ್ಟ್ಯಾಂಡಿಗೆ ಬಂದು ಇಳ್ಕೊಂಡು ಮನೆ ಕಡೆ ಹೋಗಾಗ ಬನಶಂಕರಿ ಟೆಂಪಲ್ನಲ್ಲಿ ದೇವಸ್ಥಾನ ಓಪನ್ ಆಗಿರೋದ್ರಿಂದ ದೇವ್ರು ನೋಡ್ಕೊಂಡು ಹೋಗೋಣ ಅಂತಲೇ ಬಂದು ವಿಡಿಯೋ ಮಾಡೋಕ್ಕೋದೆ. ಆದರೆ ದೇವರು ಕಾಣಿಸ್ಲಿಲ್ಲ. ಆದರೂ ನಾವು ದರ್ಶನ ಮಾಡಿಕೊಂಡು ಸುತ್ತಮುತ್ತ ಎಲ್ಲ ನೋಡಿಕೊಂಡು ಮತ್ತೊಮ್ಮೆ ನಾವು ಹೋದಾಗ ಬಂಡೆ ಮಕ್ಕಳಮ್ಮ ಟೆಂಪಲ್ನಲ್ಲೂ ರಶ್ ಇರಲಿಲ್ಲ ಮತ್ತು ಬನಶಂಕರಿ ಟೆಂಪಲ್ನಲ್ಲೂ ರಶ್ ಇಲ್ಲ. ಆರಾಮಾಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದು ಮತ್ತು ಮನೆ ಕಡೆ ಓಡೋಣ ಅಂತ ಸಂಜೆ ಆಯಿತು ಅಂತ ಎಲ್ಲ ಮನೆ ಕಡೆ ಹೊರಟು 1 ಕಿಲೋಮೀಟ್ರಿಂದ ನಡ್ಕೊಂಡು ಬಂದು ಅಂತೂ ಮನೆ ತಲುಪಾದ್ಮೇಲೆ ಹೋಗಿ ಮನಿಕೊಂಡು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋನೂ ನಿಮಗೆ ಬರುತ್ತೆ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.